ಏನೊಂದು ವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಓಲ್ಡ್ ಬ್ಯಾಂಗಲ್ಸ್ ಯೂಸ್ ಮಾಡಿಕೊಂಡು ಸಿಲ್ವರ್ ಆಕ್ಸಿಡೈಸ್ ಜ್ಯುವೆಲರಿ ವಾಚ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್. ಇದು ನೈಟ್ 11 o'clockಗೇನೋ ಶೂಟ್ ಮಾಡಿದ್ದು. ಇತ್ತೀಚೆಗೆ ನಾನು ಕ್ರಾಫ್ಟಿಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗ್ತೈತೆ, ಸಾರಿ. ಸೊ ದಯವಿಟ್ಟು ನನ್ನ ವೀಡಿಯೋಸ್ ಲೇಟಾಗಿ ಬರೋದ್ರಿಂದ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಪ್ಲೀಸ್. ನನ್ನ ವೀಡಿಯೋಸ್ನ ಡೈಲಿ ಅಪ್ಲೋಡ್ 2 days ಇಲ್ಲ 3 daysಗೆ ಅಪ್ಲೋಡ್ ಮಾಡೇ ಮಾಡ್ತೀನಿ. ಅದು ಬಟ್ ಈಗ ಸದ್ಯಕ್ಕೆ ನನಗೆ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಸೊ ನಾನು ಹೇಳೋಷ್ಟು ಪ್ರೊಸೆಸ್ ಹೇಳೋಷ್ಟೇ ಬೇಡ. ವೀಡಿಯೋದಲ್ಲಿ ತೋರಿಸ್ತಿದ್ದಂಗೆ ನನ್ನ ಹತ್ರ ಸೆಟ್ಟು ಒಂದಷ್ಟು ಮೆಟಲ್ ಬ್ಯಾಂಗಲ್ಸ್ ಇತ್ತು, ರ್ಯಾಂಡಮಾಗಿ ತೊಗೊಳ್ತಾ ಇದ್ದೀನಿ. ಬಟ್ ನನಗೆ ಇದೇ ಕಲರ್ ಇರಲಿ, ಥೀಮಲ್ಲಿ ಇರಲಿ ಅಂತ ಅನ್ನಿಸ್ತು. ಬಟ್ ವಾಚ್ ಡೈಲ್ ಒಂದು ಬ್ಲ್ಯಾಕ್ ಆಗಿರೋದ್ರಿಂದ ಏನಾರು ಒಂದು ಮಾಡಬೇಕು, ಏನಾದ್ರು ಬ್ಲ್ಯಾಕ್ ಕಲರಿಂದ ಏನೋ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲೇ ನಾನು ಈ ಥರ ಪ್ಲೇಸ್ ಮಾಡ್ಕೊಂಡು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಿಧಾನಕ್ಕೆ ಸ್ಟಿಕ್ ಮಾಡ್ಕೊಂಡಾದ್ಮೇಲೆ ಇದು ಫೆವಿಕಿಕ್ಕಲ್ಲೇ ಸ್ಟಿಕ್ ಮಾಡಬೇಕು. ಫೆವಿಕಿಕ್ಕಲ್ಲೇ ನೀಟಾಗಿ ಅಂಟ್ಕೊಳ್ಳೋದು. ಇನ್ನು ಯಾವ ಗ್ಲೂ ಸ್ಟಿಕ್ಕಲ್ಲೂ ಅಂಟ್ಕೋಬಾರ್ದು. ಆಮೇಲೆ ನಿಮ್ಮ ಸೈಜ್ ತಕ್ಕನಂಗೆ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಇದು ಕಟ್ ಮಾಡೋದು ಫಸ್ಟೇ ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ಫಸ್ಟೇ ನಾನು ಇಲ್ಲಿ ಕಟ್ ಮಾಡ್ಕೋಬೇಕಾಯಿತು. ನಾನು ಅದನ್ನು ಮಿಸ್ಸಾಗಿ ಫಸ್ಟು ಸ್ಟಿಕ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡೋದ್ರಿಂದ ಎಲ್ಲನೂ ಮತ್ತು ಗಮ್ಮಿಂಗೆಲ್ಲ ಬಿಟ್ಕೊಬಿಡ್ತು. ಸೊ ಸರಿ, ಪ್ರೋಸೆಸ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಬ್ಲ್ಯಾಕ್ ಥ್ರೆಡ್ ತೊಗೊಂಡಿದ್ದೀನಿ, ಸಿಲಿಕಾನ್ ಥ್ರೆಡ್ ತಗೊಂಡಿದ್ದೀನಿ. ಇಲ್ಲೂ ಫುಲ್ಲು ಸಿಗುತ್ತೆ. ಫುಲ್ಲು ನೀಟಾಗಿ ರ್ಯಾಪ್ ಮಾಡ್ಕೊಂಡು ಅರೌಂಡ್ ಸುತ್ಕೋಬೇಕು. ಅದು ಫುಲ್ಲು ಒಂದು ಬಕ್ಕಲ್ ಥರ ಅದೇ ಕಾಣುತ್ತೆ. ಸೊ ನೀವು ಲಾಸ್ಟಲ್ಲಿ ಒಂದು ಗ್ಲೂ ಮಾಡಿಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನನ್ನ ಹತ್ರ ಬ್ಲ್ಯಾಕ್ ಡೈಯಲ್ಲಿ ಇರೋದ್ರಿಂದ ಅದು ಬ್ಲ್ಯಾಕ್ ಆಗೇ ಇರಲಿ ಅಂತ ಇದು ಮಾಡಿದೆ. ಇವಾಗ ಸೈಡಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನೋಡಿ, ನಾನು ರಿಸ್ಟ್ ಅಕಾರ್ಡಿಂಗ್ ತೊಗೊಳ್ತಾ ಇದ್ದೀನಿ. ನಾವು ರಿಸ್ಟ್ ತೊಗೊಂಡಾದ್ಮೇಲೆ ಆ ಬಕ್ಕಲ್ನ ಪ್ಲೇಸ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿ ಅಂಟಿಸೋದು ಇಲ್ಲ, ಇದು ಪ್ರೆಸ್ಸಿಂಗಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಒಂದು ಸ್ವಲ್ಪ ಲಾಂಗಾಗಿ ಪ್ರೆಸ್ ಮಾಡ್ಕೊಂಡು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಷಯದಲ್ಲಿ ಇಲ್ಲಿ ಮಾಡಬೇಕಂದ್ರೆ ತುಂಬಾ ಟೈಮ್ ಪ್ರೊಸೆಸಿಂಗ್ ಆಗ್ತಿತ್ತು. 1 hourಕ್ಕಿಂತ ಮೇಲೆ ಈ ಪ್ರೊಸೆಸಿಂಗಲ್ಲೇ ಕುತ್ಕೊಬಿಟ್ಟಿದೆ. ಒಂದೊಂದು ಟೈಮಲ್ಲಿ ಇದನ್ನು ಸ್ಟಾಪ್ ಮಾಡಿಬಿಡೋಣ, ಇಲ್ಲಿಗೆ ಗಿವ್ ಅಪ್ ಮಾಡಿಬಿಡೋಣ ಅನಿಸ್ತು. ಬಟ್ ಪ್ರೊಸೆಸ್ ಕಂಟಿನ್ಯೂ ಮಾಡ್ತಿದ್ದಂಗೆ ಅದು ಸ್ಟಿಕ್ ಆಗೋಯಿತು. ಇವಾಗ ನನ್ನ ಹತ್ರ ಒಂದು ಹಳೆ ಸ್ಕೂಲ್ ಟೈಮಲ್ಲಿ ಕಾಲೇಜ್ ಟೈಮ್ ಯೂಸ್ ಮಾಡ್ತಾ ಇರುವಂಥ ಜ್ಯುವೆಲರೀಸ್ ಇತ್ತು. ಬಟ್ ಇವಾಗ ನಾನು ಅದನ್ನ ಯೂಸ್ ಮಾಡಲ್ಲ. ಸೊ ಅದನ್ನೇ ಎಲ್ಲರನ್ನೂ ಯೂಸ್ ಮಾಡೋಣ ಅಂದ್ಬಿಟ್ಟು ಒಂದು ಕುಂದನ್ ಸ್ಟೋನಿಂದು ವಾಲೆ ಮತ್ತು ಪೀಕಾಕ್ ಡಿಸೈನಲ್ಲಿ ಇವಾಗ ಆವಾಗ ತುಂಬ ಟ್ರೆಂಡಲ್ಲಿ ಓಡ್ತಾಯಿತ್ತು. ಪೀಕಾಕ್ ಫೆದರ್ ಪೆಂಡೆಂಟು ಮತ್ತು ಇಯರಿಂಗ್ಸು ಅದೆರಡೂ ಬ್ರೋಕ್ ಆಗಿತ್ತು ನನ್ನ ಹತ್ರ. ಸೊ ಪೀಕಾಕ್ ಪೆಂಡೆಂಟ್ನ ನಾನು ಸಪ್ರೇಟಾಗಿ ಎಲ್ಲ ಕಟ್ ಮಾಡಿಕೊಂಡು ಜುಮ್ಕಾಸ್ ಇರೋ ಕಡೆ ಆ ಸೈಡ್ ಈ ಸೈಡ್ ಎಲ್ಲ ಸ್ಟಿಕ್ ಆನ್ ಮಾಡಿ ಲಾಸ್ಟಲ್ಲಿ ಕುಂದನ್ ಪೆಂಡೆಂಟ್ನ ನಾನು ಅಂಟಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಅನ್ನೋದು ಇಷ್ಟು ಸ್ಟಿಕ್ ಆನ್ ಆದಮೇಲೆ ಒಂದು 5 minutes ಡ್ರೈ ಆದಮೇಲೆ